ಗಫೂಸ್ ಅಂಕಲ್ ಮಿಸ್ಸಿಂಗು. ಅವರು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗ್ ಹೋಗಬೇಕು ಅಂತ ನನಗಾಗಲೇ ಫೋನ್ ಮಾಡಿ ಹೇಳಿದರು. ಆದರೆ ನಾನು ಅಲ್ಲಿ ಹೋಗೋ ಅಷ್ಟರಲ್ಲಿ ಯಾರೋ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಜೊತೆಗಿದ್ದಿದ್ದು ಹುಡುಗನೂ ಮಿಸ್ಸಿಂಗು. ಯಾಕೋ ಪೊಲೀಸ್ ವಾಸನೆ ಬರ್ತಾ ಇದೆ ನೋಡಮ್ಮ ಸನ. ಒಂದು ಕೆಲಸ ಮಾಡು, ತನೀಸಂದ ಪೊಲೀಸ್ ಸ್ಟೇಷನ್ಗೆ ಹೋಗು. ಗಫೂಸ್ ಮಗಳು ಅಂತ ಹೇಳು, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡು, ಹೊರಡು. ಗಫೂಸ್ ಮಗಳು ಅಂತ ತಾನೇ? ಆಯ್ತು ಬಾಬಾ. ಹೇಳಿ ಕುಮಾರ್. ಸರ್ ಸಾರಿ ಸರ್, ಅದು ನಾನು ನಿಮ್ಮ ನಂಬರ್ ಮಾಡಿದೆ ಫೋನು. ಮಂದಣ್ಣ ಸರ್ ಫೋನು ನಾಟ್ ರಿಸೀವಲ್ ಬರ್ತಾ ಇದೆ, ಅದಕ್ಕೆ ನಿಮ್ಗೆ ಮಾಡಿದೆ ಸರ್. ಪರವಾಗಿಲ್ಲ ಹೇಳಿ. ಸರ್ ಅದೇನಿಲ್ಲ, ತಣಿಸಂದ್ರ ಪೊಲೀಸಿಂದ ಒಂದು ವೈರ್ಲೆಸ್ ಮೆಸೇಜ್ ಬಂತು. ಯಾರ್ದೋ ಅವ್ರ ತಂದೆ ಮಿಸ್ಸಿಂಗ್ ಅಂತ ಒಂದು ಹುಡುಗಿ ಬಂದು ಕಂಪ್ಲೇಂಟ್ ಕೊಟ್ಟಂತೆ. ಅದು ಬೇರೆ ಯಾರೂ ಇಲ್ಲ ಸರ್, ನಮ್ಮ ಗಫೂಸ್ ಮಗಳೇ. ಕಂಪ್ಲೇಂಟ್ ಏನಾದ್ರು ರಿಜಿಸ್ಟರ್ ಆಗಿದೆಯಾ? ಸರ್ ಇಲ್ಲ ಸರ್, ಸಾಹೇಬ್ರಿಲ್ಲ ಅಂತ ನಮ್ಮ ರೈಟರ್ ಅಂಬಾಬು ಸರು ಆಮೇಲೆ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ. ವೈರ್ಲೆಸ್ ಮೆಸೇಜ್ ಎಲ್ಲ ಬರ್ತಾ ಇದೆ? ಸರ್ ಅದೇನಿಲ್ಲ ಸರ್, ಕುಡ್ದು ಅಥವಾ ಮನೆಯಿಂದ ಜಗಳ ಮಾಡ್ಕೊಂಡು ಹೊರಡಾಗಿರ್ತಾರೆ ಸರ್, ಅವರೆಲ್ಲ ಬಿದ್ದಿರ್ತಾರೆ. ಸುಮ್ಮನೆ ವೈರ್ಲೆಸ್ ಮೆಸೇಜ್ ಆಗ್ದಾಗ ನಾವೇನು ಮಾಡ್ತೀವಿ, ಬಸ್ ಸ್ಟಾಪು ಮಾರ್ಕೆಟಲ್ಲಿ ಇದನ್ನು ಹೇಳ್ಕೊಂಬಂದು ಎಂಕ್ವೈರಿ ಮಾಡ್ತೀವಿ ಸರ್. ಸರ್ ನನಗೆ ಹೇಳೋಕೆ ಬರ್ತಿದ್ದೆ, ರಾಂಬಾಬು ಸರ್ ಹುಡುಗಿ ನಂಬರ್ ತೊಗೊಂಡಿದ್ರು, ಅವ್ರು ನನಗೆ ಫಾರ್ವರ್ಡ್ ಮಾಡಿದ್ದಾರೆ, ನಾನು ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ ಸರ್. ಐ ಲೈಕ್ ಯುವರ್ ಅಲರ್ಟ್ನೆಸ್, ವೆರಿ ಗುಡ್. ಇಂಟೆಲಿಜೆನ್ಸ್ಗೆ ಏನಾದ್ರು ಸೇತಿರೋದ್ರೆ ಹೇಳಿ, ರೆಕಮೆಂಡ್ ಮಾಡ್ತೀನಿ. ಸರ್ ನೋಡಿ ಸರ್, ನೀವು ಏನು ಮಾಡಿದ್ರು ಓಕೆ ಸರ್. ಏನು ಹೆದರ್ಕೋಬೇಡಿ, ಸಿಟಿಯಲ್ಲಿ ಅಂಥದ್ದು ಯಾವುದೋ ದುರ್ಘಟನೆ ನಡೆದಿಲ್ಲ. ಪರ್ಸು ಫೋನು ಕಳೆದೋಗುತ್ತೆ, ಮತ್ತೆ ಆಮೇಲೆ ಸಿಗುತ್ತೆ. ವೈರ್ಲೆಸ್ ಮೆಸೇಜ್ ಕೂಡ ಕಳಿಸಿದ್ದೀವಿ. ಹಾಗೆ ನಿಮ್ಮಪ್ಪ ಹೊರಗಡೆ ಯಾಕೆ ಹೋದ್ರು? ಡ್ಯಾಡಿ ನನ್ನ ಮದುವೆಗೆ ಸ್ವಲ್ಪ ಸಾಮಾನನ್ನು ತರಕ್ಕೆ ಹೋಗಿದ್ರು. ಮತ್ತು ಆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಅವ್ರಿಗೆ ಗೊತ್ತಿರೋ ಟೇಲರ್ ಅವರ ಶೇರ್ವಾನಿ ರೆಡಿಯಾಗಿದೆ, ಬಂದು ಟ್ರಯಲ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅವರು ಟ್ರಯಲ್ ಮಾಡಿ ಬರ್ತೀನಂತ ಹೇಳಿದರು, ಮತ್ತೆ ವಾಪಸ್ ಬಂದಿಲ್ಲ. ನೀವು ಒಬ್ಬರೇ ಬಂದ್ರಾ? ಮನೇಲಿ ಯಾರಿಗಾದ್ರೂ ಈ ವಿಷಯ ತಿಳಿಸಿದ್ದೀರಾ? ನನ್ನ ಉಡ್ಬಿ ಹಸ್ಬೆಂಡ್ಗೆ ಹೇಳೋಣ ಅಂತ ಕಾಲ್ ಮಾಡಿದ್ದೆ, ಬಟ್ ಬ್ಯುಸಿ ಬರ್ತಾ ಇತ್ತು. ಅವ್ರಿಗೆ ಅಂತ ದೊಡ್ಡ ಸೋಫಾ ಶೋರೂಮ್ ಇದೆ, ಅಲ್ಲಿ ಜನ ಜಾಸ್ತಿ ಇದ್ದರೆ ಅವ್ರ ಫೋನ್ ರಿಸೀವ್ ಮಾಡಲ್ಲ. ನಿಮ್ಮ ನಂಬರ್ ನನ್ನ ಹತ್ರ ಇದೆ, ನಿಮ್ಮ ಉಡ್ಬಿ ನಂಬರ್ ನನಗೆ ಕೊಡಿ. ಜಸ್ಟ್ ಇನ್ ಕೇಸ್ ಎಮರ್ಜೆನ್ಸಿ ನೀವೇನಾದರೂ ರೀಚ್ ಆಗಿಲ್ಲ ಅಂದರೆ ಬೇಕಾಗತ್ತೆ. ಹೇಳಿ. 9845676321. ಸರ್ ಅವ್ರಿಗೆ ಏನೂ ಆಗಲ್ಲ ಅಲ್ವಾ ತಾನೇ ಸರ್? ಡೋಂಟ್ ವರಿ, ಅಂಥದ್ದೇನು ರಿಪೋರ್ಟ್ ಬಂದಿಲ್ಲ. ಯು ಕ್ಯಾನ್ ಕ್ಯಾರಿ ಆನ್. ನೀವು ಹೊರಡಿ. ಶುಕ್ರಿಯಾ ಸರ್. ಹಲೋ ಸರ್, ಒಂದೆರಡು ನಂಬರ್ ಕಳಿಸ್ತಾ ಇದ್ದೀನಿ, ಸ್ವಲ್ಪ ಟ್ರ್ಯಾಕ್ ಮಾಡಿ ನನಗೆ ಇನ್ಫಾರ್ಮೇಷನ್ ಕಳಿಸಿ ಇಮಿಡಿಯೇಟ್ ಆಗಿ. ಸರ್ ಪಕ್ಕಾ ಟ್ರ್ಯಾಕ್ ಮಾಡಿ ನಿಮಗೆಲ್ಲ ಇನ್ಫಾರ್ಮೇಷನ್ ಸೆಂಡ್ ಮಾಡ್ತೀನಿ ಸರ್. ಮಂದಣ್ಣ ಹೇಳಿ ಸರ್. ಆ ಸ್ಮೆಲ್ ಬರ್ತಿದ್ದಿದ್ದು ನೋಡಿದ್ರ? ಸರ್ ಅವತ್ತು ಹುಡುಗನ ಹತ್ರ ಬರ್ತಿತ್ತಲ್ಲ ಸ್ಮೆಲ್ಲು, ಅದು ಮತ್ತೆ ಈ ಹುಡುಗಿ ಹತ್ರ ಬರ್ತಾರೋ ಸ್ಮೆಲ್ಲು ಒಂದೇ ಸರ್. ವೆರಿ ಪರ್ಸಿಸ್ಟೆಂಟ್ ಸ್ಮೆಲ್. ಬ್ಲಾಕ್ ಹೀರೋಯಿನ್. ಬಟ್ ನಮಗೆ ಈ ಸ್ಮೆಲ್ ಬರ್ತಾ ಇದೆ ಅಂತ ಆಕೆ ಗೊತ್ತಿರಲ್ಲ. ಹೇಳಿ ಸರ್ ನಿಮಗಿಬ್ಬರು ಫೋಟೋ ಕಳಿಸಿದ್ದೀನಿ. ಹುಡುಗಿ ಹೆಸರು ಬಂದ್ಬಿಟ್ಟು ಸನಾ ಅಂತ, ಹುಡುಗನ ಹೆಸರು ಬಂದ್ಬಿಟ್ಟು ಅನ್ಸಾರಿ ಅಂತ. ಅನ್ಸಾರಿ ಬಂದ್ಬಿಟ್ಟು ಬಾಂಬಾಬು ಮಗ ಸರ್. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ನೀವು ಫಾಲೋಅಪ್ ಮಾಡಿ, ಹಾಂ ಸರ್, ನಾನು ಆಮೇಲೆ ಮಾಡ್ತೀನಿ. ಶೋ ಸರ್. ರೀ ಮಂದಣ್ಣ, ಹೇಳಿ ಸರ್. ನಿಮ್ಮ ಕುಮಾರು ಭಾರಿ ಸ್ಮಾರ್ಟ್ ಇದ್ದಾನೆ ರೀ. ನಾನು ಬರೇ ಹುಡುಗ ಹುಡುಗಿ ನಂಬರ್ ಕಳಿಸಿರೋದಷ್ಟೇ, ಆಗಲೇ ಅವ್ರ ಫೋಟೋ ಕಳಿಸಿದ್ದಾನೆ. ನಾನು ಇಂಟೆಲಿಜೆನ್ಸಿಗೆ ಸೇರಿಸ್ಕೋತಾ ಇದ್ದೀನಿ. ಬೇಡ ಸರ್, ಇತ್ತೀಚೆಗೆ ನನ್ನ ಮಗ ನಂಗೆ ಫೋನೇ ಮಾಡಲ್ಲ. ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ನಿಮ್ಗೆ ಫೋನ್ ಮಾಡಲ್ಲ, ನಿಮ್ಮ ಬಾಸ್ಗೆ ಫೋನ್ ಮಾಡೋದು.
ಸರ್. ಏನಾದರೂ ಕೊಬೇಡ, ನಾನು ಇನ್ನೇನು ಎತ್ತಾಕೊಂಡು ಹೋಗಲ್ಲ. ಯು ಆರ್ ಸೇಫ್. ಬೈ ದ ವೇ, ಏನು ಗೊತ್ತಾ, ನಿಮ್ಮ ಸೋ ಕಾಲ್ಡ್ ಫರಿಷ್ಠ ನಮ್ಮ ಕಸ್ಟಡಿಯಲ್ಲಿದ್ದಾನೆ. ಒಳ್ಳೆ ಆತಿಥ್ಯ ಸ್ವೀಕಾರ ಮಾಡ್ತಾ ಇದ್ದಾನೆ. ನಿನಗೊಂದು ಆಡಿಯೋ ಕ್ಲಿಪ್ ಕಳಿಸ್ತೀನಿ, ಈಗ ಕೇಳು. ಈ ವಾಯ್ಸ್ ಯಾರ್ದು ಅಂತ ಆಮೇಲೆ ನನಗೆ ಹೇಳು. ನೋಡ್ತೀನಿ ಸರ್. ಓಕೆ? ಅವಳು ನನ್ನ ಮಗಳು ಕಣ, ಅವಳನ್ನು ಬಿಟ್ಟರೆ ಒಳ್ಳೆಯದು. ಸರ್, ಇದು ಅವ್ರದ್ದೇ. ಸರ್, ಇದು ನಿಮಗೆಲ್ಲಿ ಸಿಕ್ತು? ಥ್ಯಾಂಕ್ ಯು. ಅವನು ಎಲ್ಲಿ ಸಿಗ್ತ, ಏನು ಮಾಡ್ತಾ ಇದ್ದಾನೆ ನಿನಗೆ ಬೇಡ, ಅದು ಗೊತ್ತಾಯ್ತಾ? ಇಲ್ಲಿ ಏನು ನಡೀತು ನಮ್ಮಿಬ್ಬರ ಮಧ್ಯೆ ಯಾರಿಗೂ ಗೊತ್ತಾಗಬಾರ್ದು, ಸರಿನಾ? ಇಲ್ಲ ಅಂದರೆ ನಿನಗೆ ಕಷ್ಟ ಆಗುತ್ತೆ. भाई 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 नया तरह आएगा। जा रे, दूसरा काम नहीं तुम्हें? देखो भाई, एक बार देखो, अच्छा है भाई, नया माल है, अच्छा है भाई, देखो भाई। पकड़. अच्छा है ना भाई? ಏಯ್ ಹೇಳು ಹೇಳು ಟೈಗರ್ ಎಲ್ಲಿದ್ದಾನೆ ಟೈಗರ್? ಮಗಳ, ಏಯ್ ಟೈಗರ್ ಎಲ್ಲಿದ್ದಾನೆ ಹೇಳು ಹೇಳ. ಹೇಳು 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 ಟೈಗರ್ ಎಲ್ಲಿದ್ದಾನೆ ಅಂತ ಹೇಳು. ಹೇಳ್ತೀನಿ ಯಾವ ದೇಶದಲ್ಲಿ ಹೇಳು. ಹೇಳ್ತೀನಿ. ಅವರು ಯಾವ ದೇಶದಲ್ಲೂ ಇಲ್ಲ, ಇಲ್ಲೇ ಇದ್ದಾರೆ. ಇಲ್ಲೇ ಅಂದರೆ ಬೆಂಗಳೂರಲ್ಲ? ಪೊಲೀಸ್ ಕಮಿಷನರ್ ಮನೆ ಹಿಂದೆ ವಿನಮ್ರ ಪ್ರಕಾಶ್ ಅವರ ಟಿಂಬರಿ ಆಡಲಿದ್ದಾರೆ. ಏನ್ ಸರಿ ಮತ್ತೆ ಮೊನ್ನೆ ಆ ಹುಡುಗಿ ಬಂದಿದ್ಲಲ್ಲ, ಯಾರು ಅವಳು? ಮಂದಡ ಅದೇನು ಅಂತ ನೋಡ್ರಿ ಸ್ವಲ್ಪ. ಹೇಳು. ಅವಳು ನಮ್ದೇ ಗೋಳೆ. ಛೇ, ಏನ್ ಸರ್ ಇದು? ಹೇಯ್, ಅವಳ್ಯಾರೋ ನಿಮ್ಗೆ ಹೆಂಗ್ ಮಾಡೋಣ ಅವಳು? ಹೇಯ್ ಹೇಳು 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 ಹೇಳು. ಛೇ, ಹೇಯ್, ಇವಾಗ ಎಲ್ಲಿ ತಂದು ಹೇಳು. ಕಮಾನ್ ಕಮಾನ್. ಟಿಂಬರ್ ಯಾರ್ಡಲ್ಲಿ ಸಿಗ್ತಾನೆ. ಅಲ್ಲಿ ಸಿಗ್ತಾನ? ಈಗ ಹೋದ್ರೆ ಸಿಗ್ತಾನೆ. ನಾಳೆ ಸಿಂಗಾಪುರ್, ಹಳೆ ಬೆಳಗ್ಗೆ ಸಿಂಗಾಪುರ್ಗೆ ಹೋಗೋ ಪ್ಲಾನ್ ಹಾಕಿದ್ದೀನಿ. ನಡೀರಿ, ಬಾಕಿ ಟೀಮ್ ತಿಳಿಸ್ತೀನಿ, ಅಲ್ಲಿಗೆ ಹೋಗೋಣ.
ಏಯ್ ತೆಗಿಯೋ ಬೇಗ ತೆಗಿಯೋ ಒಳಗೆ ಒಳಗೆ ಬಿ ರೆಡಿ ಟೀಮ್. ತೆಗಿಯೋ ಏಯ್ ಬೇಗ ತೆಗಿಯೋ ಹಾಂ ಬನ್ನಿ ಬನ್ನಿ ಇಲ್ಲಿ ಸರ್ ಈ ಕಡೆ ಬನ್ನಿ 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 ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್. ಹಾಂ ಕುಮಾರ್ ಸರ್ ಕವರ್ ಮಾಡೋ ಕಡೆಯಿಂದ ಹಾಂ ಹಲೋ. ನೀವೆಲ್ಲ ಸೇರ್ಕೊಂಡು ನಂಗೆ ಆಪಿಟ್ಬಿಟ್ರಿ ಒಳ್ಳೆ ಎಲೆಕ್ಷನ್ ಟೈಮಲ್ಲಿ. ಸಿಂಗಪೂರ್ಗೆ ಟಿಕೆಟ್ ಬುಕ್ ಮಾಡಿದ್ದೀನಿ, ಆದಷ್ಟು ಬೇಗ ಎಸ್ಕೇಪ್ ಆಗಿ. ನೀವೇನಾದರೂ ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೋತೀನಿ. ಥ್ಯಾಂಕ್ ಯು ಭಾಯ್ಜಾನ್. ನೀವು ಕಾರಣ ಯಾವತ್ತೂ ಇರೋದಿಲ್ಲ. ಸಿಂಗಾಪುರ್ನಲ್ಲಿ ಗುಂಪಿದೆ, ಅವ್ರ ಜೊತೆ ಸೇರ್ಕೊಂಡು ನಮ್ಮ ಕೆಲಸ ಮುಗಿಸ್ಕೊಂತೀವಿ. ಥ್ಯಾಂಕ್ ಯು ಬಾಯ್ಜಾ. ರೆಡಿ ಸರ್ ಎಸ್. ಬಚಾವ್ ಬಾಬಾ 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 ಏಯ್ 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 ಇಮಿಗ್ರೇಷನ್ ಕ್ಲಿಯರೆನ್ಸ್ ನಾವು ಕೊಡದೆ ಯಾವೊಬ್ಬರು ದೇಶ ಬಿಟ್ಟು ಹೋಗೋಕ್ಕಾಗಲ್ಲ. ಅಜ್ಮಲ್ ಸಾಬ್, ಈ ಜಂಗು ನ್ಯಾಯಕ್ಕಾಗಿ, ನಮ್ಮ ಜನರಿಗೆ ಈ ದೇಶ ಮಾಡ್ತಿರೋ ಅನ್ಯಾಯದ ವಿರುದ್ಧ. ನಮ್ಮ ಅಲ್ಪಸಂಖ್ಯಾತರಿಗೆ ಈ ದೇಶ ಇಲ್ಲಿವರೆಗೂ ಕೊಟ್ಟಿರೋದಾದ್ರೂ ಏನು? ಛೇ ನೀವು ನಮ್ಮವರೇ, ಸ್ವಲ್ಪ ಯೋಚನೆ ಮಾಡಿ ಹೇಳ್ರಿ. ನಾನು ನಿಮ್ಮವನಲ್ಲ, ನಾನು ಈ ದೇಶದವನು. ನನಗೆ ನನ್ನ ಧರ್ಮ ನೋಡಿ ಕೆಲಸ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರು ತುಂಬ ಇದ್ದಾರೆ, ಗೌರವದಿಂದ ಕಾಪಾಡಿಕೊಂಡು ರಾಷ್ಟ್ರಪತಿಯಾಗಿದ್ದಾರೆ, ರೈಲ್ವೆ ಮಿನಿಸ್ಟರ್ ಆಗಿದ್ದಾರೆ, ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಲಿಸ್ಟು ತುಂಬ ಇದೆ. ನಿನ್ನಂಥ ಅಡಕಸ್ಬಿಗಳು ಊಟಕ್ಕಿಲ್ದಿರೋ ಆ ದೇಶಗಳಲ್ಲಿ ಆ ನಾಯಕರ ಬುಟ್ನಕ್ಕೋ ಬೇವರ್ಸಿಗಳು. ನಿನ್ನಂಥ ಹಲ್ಕ ನನ್ನ ಮಕ್ಕಳುಗಳಿಂದ ನಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ಬರ್ತಿರೋದು. ಒಂದೋಣ बाबा मुझे छोड़ दो ना, ನಾನೇನು ಮಾಡಿಲ್ಲ, मुझे छोड़ दो. ಸರ್ ಸರ್ ಹೌದು ಸರ್. ನಂಗೆ ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ನಾನು ಅವ್ರ ಟೆಕ್ನಿಷಿಯನ್ ಹತ್ರ ಕೇಳಿ ಕೃಪಾ ತಿಳ್ಕೊಂಡೆ. ಮತ್ತೆ ಅವಿನಾಶ್ ಸರ್ ಹೌದು ಹೌದು. ಕುಕ್ಕರ್ಲೆ ರೆಡಿ ಇತ್ತು, ಯಾಕೆ ಬಾಂಬ್ ಬ್ಲಾಸ್ಟ್ ಮಾಡಲಿಲ್ಲ? ಇಟ್ಸ್ ಎ $1 million ಕ್ವಶನ್. ಅವ್ರಿಗೆ ಮೆಸೇಜ್ ಕಳಿಸಿದ್ದೆ ನಮ್ಮ ಟೀಮು. ಬಾಂಬ್ ಬ್ಲಾಸ್ಟ್ನ ತಡೆಯೋದಕ್ಕೆ ನನಗಿದ್ದಿದ್ದು ಒಂದೇ ದಾರಿ. ಬೈ ಗಾಡ್ಸ್ ಗ್ರೇಸ್ ದೇರ್ ವಾಸ್ ನೋ ಕ್ಯಾಶುಲಿಟೀಸ್. ಅಲ್ಲ ಸರ್, ಇಷ್ಟು ಬಾಂಬ್ ಬ್ಲಾಸ್ಟ್ನ ನಾವು ತಡೆದಿದ್ದೀವಿ, ಒಂದು ಕ್ರೆಡಿಟ್ ಸಿಗಲ್ಲ ಸರ್ ನಮಗೆ. ಯಾವುದೋ ಒಂದು ಅಕಸ್ಮಾತಾಗಿ ಒಂದು ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ, ಈ ಮೀಡಿಯಾದವ್ರು ನಮ್ಮನ್ನ ಹಾಕೊಂಡು ರುಬ್ಬಿಡ್ತಾರಲ್ಲ ಸರ್. ಇದು ಥ್ಯಾಂಕ್ಸ್ಲೆಸ್ ಜಾಬ್ ಸರ್. It's really a great surprise, sir. I think we have come to the conclusion. We can close this case ಅನ್ಸುತ್ತೆ. This case is not over. This is just the beginning. ಇವರಪ್ಪ ಒಬ್ಬ ಇದ್ದಾನೆ, ಅವನು ಸಿಗಾಕೊಳ್ಳೋ ತನಕ we have to keep moving.